ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ರಂಜಾನ್ ಮುಕ್ತಾಯವಾಗಿದೆ. ಅಲ್ಲಾಹನ ಕರುಣೆಯ ತಿಂಗಳು, ಪುಣ್ಯಗಳ ಸೀಸನ್. ಒಂದು ಕಾರ್ಯವನ್ನು 70 ಕಾರ್ಯಗಳಂತೆ ಪ್ರತಿಫಲ ನೀಡುವ ಅದ್ಭುತ ತಿಂಗಳು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದೆ. ಮುಂದಿನ ವರ್ಷ ಈ ಅದ್ಭುತ, ಶುಭ ಹಾಗೂ ಪವಿತ್ರ ತಿಂಗಳು ನಮ್ಮೆಲ್ಲರಲ್ಲಿ ಯಾರ ವಿಧಿಯಲ್ಲುಂಟು, ಇದು ಅಲ್ಲಾಹನಿಗೆ ಮಾತ್ರ ತಿಳಿದಿದೆ. ಅಲ್ಲಾಹನಿಂದ ಬೇಡಿಕೆ ಏನೆಂದರೆ, ನಮ್ಮೆಲ್ಲರನ್ನು ಇನ್ನೊಂದು ಬಾರಿ ಈ ಮುಬಾರಕ್ ತಿಂಗಳಿನಲ್ಲಿ ಅವನಿಗೆ ಸಂತೋಷಪಡಿಸುವ ಕಾರ್ಯಗಳನ್ನು ಮಾಡಿ, ಅವನಿಂದ ತನ್ನ ಪಾಪಗಳನ್ನು ಕ್ಷಮಿಸಿಕೊಂಡು ಅವನ ಪ್ರಿಯ ಭಕ್ತರಲ್ಲಿ ಶಾಮೀಲಾಗಲು ಅನುವು ಮಾಡಿಕೊಡಲಿ. ಹಾಗೂ ಸಂಪೂರ್ಣ ಜೀವನ ರಂಜಾನಿನಂತೆ ಅವನ ಇಚ್ಛೆಯ ಪ್ರಕಾರ ಕಳೆದು ತನ್ನ ಮರಣದ ದಿನವನ್ನು ಈ ದಿನದಂತೆ ಸಂತೋಷದಿಂದ ಆಚರಿಸುವ ಮೂಲಕ ಸಫಲರಾಗಿ ಅವನ ಕಡೆ ಮರಳಿ ಹೋಗಲು ಅನುವು ಮಾಡಿಕೊಡಲಿ. ವೀಕ್ಷಕರೇ, ಎಂದಿನ ನಮ್ಮ ವಿಷಯ ರಂಜಾನ್ ತಿಂಗಳಿನಲ್ಲಿ ನಾವು ಬಿಟ್ಟ ಉಪವಾಸಗಳ ಪ್ರಾಯಶ್ಚಿತ್ತ ಯಾವ ರೀತಿ ನಾವು ಮಾಡಬೇಕು, ಇದರ ಬಗ್ಗೆ ನಾವು ಮುಂದೆ ಸ್ಪಷ್ಟವಾಗಿ ಮಾತನಾಡೋಣ. ಅದರ ಮುಂಚೆ ನಮ್ಮ ಈ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಇದೇ ರೀತಿ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಇಸ್ಲಾಮಿಕ್ ಕಂಟೆಂಟ್ ನೋಡಲು ಡಿಸ್ಕ್ರಿಪ್ಷನ್ ಇರುವ ಲಿಂಕಿನ ಮೂಲಕ ನಮ್ಮ ಪ್ಲೇಲಿಸ್ಟ್ಗಳನ್ನು ವಿಸಿಟ್ ಮಾಡಿ. ವೀಕ್ಷಕರೇ, ರಂಜಾನಿನ ಉಪವಾಸಗಳು ನಾವು ಬಿಟ್ಟಿರಬಹುದು ಅಥವಾ ಮುರಿದಿರಬಹುದು. ಉಪವಾಸಗಳನ್ನು ಬಿಟ್ಟಿರುವ ಪ್ರಾಯಶ್ಚಿತ ಬೇರೆ, ಉಪವಾಸಗಳನ್ನು ಮುರಿದಿರುವ ಪ್ರಾಯಶ್ಚಿತ ಬೇರೆ. ಮೊದಲು ಬಿಟ್ಟಿರುವ ಉಪವಾಸಗಳ ಬಗ್ಗೆ ನಾವು ಮಾತನಾಡೋಣ. ವೀಕ್ಷಕರೇ, ಉಪವಾಸ ಈ ಕಾರಣಗಳಿಂದ ಬಿಟ್ಟಿರಬಹುದು: ರೋಗದಿಂದ, ಹಾಯಿಜ ಮಹಿಳೆಯಾಗಿ, ಅಥವಾ ಹಾಗೆ ಕಾರಣ ಇಲ್ಲದೆ. ರೋಗದಿಂದ ಬಿಟ್ಟಿದ್ದರೆ, ರೋಗ ಅಂದರೆ ಮಾಮೂಲಿ ತಲೆನೋವು, ಹೊಟ್ಟೆ ನೋವು ಇದಲ್ಲ. ಒಂದು ಮುಸ್ಲಿಂ ಡಾಕ್ಟರ್, ದೀನ್ ಬಗ್ಗೆ ತಿಳುವಳಿಕೆ ಹೊಂದಿರುವ ಒಂದು ಮುಸ್ಲಿಂ ಡಾಕ್ಟರ್ ಹೇಳಿರಬೇಕು, ಈ ಸ್ಥಿತಿಯಲ್ಲಿ ಉಪವಾಸ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಒಂದು ಮುಸ್ಲಿಂ ಜ್ಞಾನವನ್ನು ಹೊಂದಿರುವ ಡಾಕ್ಟರ್ ಹೇಳಿರಬೇಕು. ಇಂತಹ ರೋಗದಿಂದ ನಾವು ಉಪವಾಸ ಬಿಡಬಹುದು. ಈ ಕಾರಣ ಆಗಬಹುದು. ಅಥವಾ ಹಾಯಿಜ ಮಹಿಳೆ, ಇವರಿಬ್ಬರು ಬರೀ ರಂಜಾನಿನಲ್ಲಿ ಬಿಟ್ಟಿರುವ ಉಪವಾಸಗಳನ್ನು ಕೌಂಟ್ ಮಾಡಿ ಅಷ್ಟೇ ದಿನ ಉಪವಾಸಗಳನ್ನು ಇಡಬೇಕು. ಅಲ್ಹಮ್ದುಲಿಲ್ಲಾ, ಇಷ್ಟೇ ಸಾಕು. ಆದರೆ ಏನೇ ಕಾರಣ ಇಲ್ಲದೆ ಮುಟ್ಟಾಳ ನೆಪಗಳನ್ನು ರಚಿಸಿಕೊಂಡು ಬಿಟ್ಟಿರುವ ಉಪವಾಸಗಳನ್ನು ಆ ವ್ಯಕ್ತಿ ಕೌಂಟ್ ಮಾಡಿ ಅಷ್ಟೇ ಉಪವಾಸ ಇಡಬೇಕು. ಹಾಗೂ ಅದರ ಜೊತೆ ಅಲ್ಲಾಹನಿಂದ ಅತ್ಯಂತ ಪ್ರಾರ್ಥನೆ ಮಾಡಿ ಈ ಮಹಾಪಾಪದಿಂದ ಕ್ಷಮೆ ಕೇಳಬೇಕು. ಈಗ ಮಾತನಾಡೋಣ ಮುರಿದಿರುವ ಉಪವಾಸಗಳ ಬಗ್ಗೆ. ವೀಕ್ಷಕರೇ, ಉಪವಾಸದ ಮಧ್ಯೆ ಯಾರಾದರೂ ಉಪವಾಸ ಮುರಿದುಕೊಂಡರೆ, ಅರ್ಥಾತ್ ಯಾವುದೇ ಕಾರಣ ಇಲ್ಲದೆ ತಿಳಿದು ಉಪವಾಸ ಮುರಿದರೆ ಅದರ ಮಹಾಶಿಕ್ಷೆ ಉಂಟು. ಉಪವಾಸ ಮುರಿಯುವ ಕಾರಣ ಏನಾಗಿರಬಹುದು? ಉಪವಾಸಿ ಉಪವಾಸದ ಮಧ್ಯೆ ಜೀವ ಹೋಗುವಷ್ಟು ವೀಕ್ ಆದರೆ, ಅಥವಾ ಅವನ ಆರೋಗ್ಯ ಕೆಟ್ಟು ಒಂದು ಮುಸಲ್ಮಾನ್ ಡಾಕ್ಟರ್, ದೀನ್ ತಿಳುವಳಿಕೆ ಹೊಂದಿರುವ ಡಾಕ್ಟರ್ ಆತನಿಗೆ ಹೇಳಿದರೆ, ಈ ಸಂದರ್ಭದಲ್ಲಿ ನೀವು ಉಪವಾಸ ಮುರಿದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯ, ಇಂತಹ ಕಾರಣ ಆಗಿರಬಹುದು. ಅಥವಾ ಒಂದು ಮಹಿಳೆ ಉಪವಾಸಿಯಾಗಿದ್ದರೂ ಉಪವಾಸದ ಮಧ್ಯೆ ಅವರಿಗೆ ಈ ಅಯ್ಯಾಮೆ ಹೈಸ್ ಪ್ರಾರಂಭವಾದವು, ಇಂತಹ ಕಾರಣದಿಂದ ಉಪವಾಸ ಮುರಿಯಬಹುದು. ಆದರೆ ಇಂತಹ ಯಾವುದೇ ಕಾರಣ ಇಲ್ಲದೆ, ಬರೀ ಹಸಿವನ್ನು ತಡೆಯದೆ, ಬಾಯಾರಿಕೆಯನ್ನು ತಡೆಯದೆ ಯಾವುದೇ ವ್ಯಕ್ತಿ ಉಪವಾಸ ಮುರಿದರೆ, ಏನಾದರೂ ತಿಂದರೆ, ಏನಾದರೂ ಕುಡಿದರೆ, ಅದರ ಬದಲು ಒಂದು ಉಪವಾಸ ಇಡಬೇಕು ರಂಜಾನಿನ ನಂತರ. ಹಾಗೂ ಇದರ ಪ್ರಾಯಶ್ಚಿತದಲ್ಲಿ 60 ಉಪವಾಸಗಳು ಒಂದೇ ಸಮನೆ ಮಧ್ಯದಲ್ಲಿ ಮಿಸ್ ಮಾಡದೆ, ಮಧ್ಯದಲ್ಲಿ ಬಿಡದೆ 60 ಉಪವಾಸಗಳನ್ನು ಇಡಬೇಕು. ಮಧ್ಯದಲ್ಲಿ ಒಂದು ಉಪವಾಸವನ್ನು ಬಿಟ್ಟರೂ ಪುನಃ ಒಂದರಿಂದ ಕೌಂಟ್ ಮಾಡಬೇಕು. ಯಾರಾದರೂ 59 ಉಪವಾಸಗಳನ್ನು ಇಟ್ಟಿದ್ದ, 60ನೇ ಉಪವಾಸದ ದಿನ ಅವನ ಆರೋಗ್ಯ ಕೆಟ್ಟು ಉಪವಾಸ ಇಡಲು ಆಗಲಿಲ್ಲ, ಆದರೂ ಕೂಡ ಪುನಃ ಒಂದರಿಂದ ಅವನ ಉಪವಾಸಗಳನ್ನು ಎಣಿಸಬೇಕು. ಪುನಃ ಅವನು 60 ಉಪವಾಸಗಳನ್ನು ಇಡಬೇಕು. ಈ 60 ಉಪವಾಸಗಳ ಮಧ್ಯೆ ನಿಜವಾದ ರೋಗದ ನೆಪ ಕೂಡ ಹೇಳುವ ಹಾಗಿಲ್ಲ. ಏಕೆಂದರೆ ಇದು ಅಲ್ಲಾಹನ ಶಿಕ್ಷೆ. ಮಹಾ ರಂಜಾನ್ ತಿಂಗಳಿನಲ್ಲಿ ಸರ್ವಶಕ್ತನಾದ ಅಲ್ಲಾಹನ ಆದೇಶವನ್ನು ನೆಗ್ಲೆಕ್ಟ್ ಮಾಡುವ ಶಿಕ್ಷೆ, ಅಲ್ಲಾಹನ ಆದೇಶದ ವಿರುದ್ಧ ಹೋಗುವ ಶಿಕ್ಷೆ. ಸೊ ಐ ಹೋಪ್ ವೀಕ್ಷಕರೇ,
ಎಲ್ಲರಿಗೂ ರಂಜಾನಿನಲ್ಲಿ ಬಿಟ್ಟಿರುವ ಉಪವಾಸಗಳ ಬಗ್ಗೆ, ರಂಜಾನಿನಲ್ಲಿ ಮುರಿದಿರುವ ಉಪವಾಸಗಳ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಇದರ ಪ್ರಾಯಶ್ಚಿತ ಯಾವ ರೀತಿ ಮಾಡಬೇಕೆಂದು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮಿಂದ ಕೇಳಬಹುದು. ನಾವು ಪ್ರತಿಯೊಂದು ವೀಕ್ಷಕರ ಕಮೆಂಟನ್ನು ಉತ್ತರಿಸುತ್ತೇವೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.